ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ ಶ್ರೀಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತ್. ಓಂ ವಾಗ್ದೇವ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಮಯ, ಕ್ಷೇಮಮಯ, ಲಾಭಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಗ್ರಹಣ ಅನ್ನುವಂಥದ್ದು ನಮಗೆಲ್ಲ ಆತಂಕವನ್ನ ಉಂಟು ಮಾಡುವಂತಹ ವಿಚಾರ. ಅದರಲ್ಲೂ ಚಂದ್ರಗ್ರಹಣ ಇದ್ದಾಗ ಅಷ್ಟೊಂದೇನು ತಲೆ ಹೆಚ್ಚು ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಸೂರ್ಯಗ್ರಹಣ ಅಂತ ಬಂದಾಗ ಎಷ್ಟೋ ಜನ ಭಯವನ್ನು ಕೂಡ ಪಡ್ತಾರೆ. ಹಾಗಾದ್ರೆ 2026ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ 12ನೇ ತಾರೀಕು ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಅನ್ನುವಂಥದ್ದು ಸಂಭವಿಸ್ತಾ ಇದೆ. ಈ ಸೂರ್ಯಗ್ರಹಣ ಅನ್ನುವಂತಹ ಪ್ರಭಾವ ನಮ್ಮ ಭಾರತದ ಮೇಲೆ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ. ಈಗಾಗಲೇ ಹಲವಾರು ವಿಡಿಯೋಗಳನ್ನ ನೋಡ್ಬಿಟ್ಟಿರ್ತೀರಾ. ಆ ರಾಶಿಗೆ ಹೀಗಿದೆ, ಈ ರಾಶಿಗೆ ಹೀಗಿದೆ, ಸಮಸ್ಯೆಗಳು ಇದೆ, ಅದೃಷ್ಟ ಇದೆ, ಅದ್ಭುತ ಇದೆ, ಈ ತರದ್ದೆಲ್ಲ ನೋಡಿರ್ತೀರ. ನಾನು ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಇಷ್ಟ ಇಲ್ಲ. ಆದ್ರೂ ಈ ಒಂದು ಗ್ರಹಣ ಅನ್ನುವಂಥದ್ದು ನಮ್ಮ ಭಾರತ ದೇಶಕ್ಕೆ ಇಲ್ಲ. ಭಾರತ ದೇಶಕ್ಕೆ ಗ್ರಹಣ ಇಲ್ಲ ಅಂದಮೇಲೆ ಅದರ ಆಚರಣೆ ಅಂತೂ ಖಂಡಿತವಾಗಲೂ ಇಲ್ಲ. ಹಾಗಾಗಿ ಮನುಷ್ಯನ ಜೀವನದ ಮೇಲೆ, ಗ್ರಹಗಳ ಮೇಲೆ, ರಾಶಿಗಳ ಮೇಲೆ ಹಾಗೂ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಯಾವುದರ ಮೇಲೂ ಭಾರತ ದೇಶದಲ್ಲಿ ಈ ಒಂದು ಗ್ರಹಣದ ಪ್ರಭಾವ ಅನ್ನುವಂಥದ್ದು ಬೀರೋದಿಲ್ಲ. ಪ್ರಕೃತಿಗೆ ಸ್ವಲ್ಪ ಪ್ರಭಾವ ಬೀರುತ್ತೆ. ಈಗ ನೆರೆಯ ಒಂದು ದೇಶಕ್ಕೆ ಪ್ರಕೃತಿ ಪ್ರಭಾವ ಬಿತ್ತು ಅಂತಂದ್ರೆ ಆ ಪ್ರಭಾವ ನಮಗೂ ಬೀಳುತ್ತೆ. ಸಾಧಾರಣವಾಗಿ ಅಮಾವಾಸ್ಯೆ ಅಂತ ಬಂದಾಗ ಈ ಮಳೆಗಾಲ, ಇದು ಏರಿಳಿತಗಳು ಸಮುದ್ರದಲ್ಲಿ, ಸಣ್ಣ ಪುಟ್ಟ ಭೂಕಂಪದ ಪ್ರಕೋಪಗಳು ಇವೆಲ್ಲ ನಡೀತಾ ಇರತಕ್ಕಂಥದ್ದು ಸಹಜವಾಗೇ ಇರುತ್ತೆ. ಅದೇನು ಪ್ರತ್ಯೇಕವಾಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ. ಪ್ರತಿ ಅಮಾವಾಸ್ಯೆಗೂ ಪ್ರತಿ ಪೌರ್ಣಮಿಗೂ ಎಲ್ಲಾದ್ರೂ ಒಂದು ಜಾಗದಲ್ಲಿ ಭೂಕಂಪ ಆಗ್ತಾನೆ ಇರುತ್ತೆ. ಚಿಕ್ಕದೋ ದೊಡ್ಡದೋ ಸೆಕೆಂಡ್ರಿ. ಸರಿ, ಹಾಗಾದ್ರೆ ಆಗಸ್ಟ್ 12, 2026 ಬುಧವಾರ ಆಷಾಢ ಬಹುಳ ಅಮಾವಾಸ್ಯ ಅಂದ್ರೆ ಶ್ರಾವಣ ಮಾಸ ಶುರು ಆಗೋದಕ್ಕೆ ಹಿಂದಿನ ದಿನ, ಅವತ್ತಿನ ದಿನ ನಾಗರ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ ನಾವು. ಈ ಒಂದು ಸೂರ್ಯಗ್ರಹಣ ಅನ್ನುವಂಥದ್ದು ಕಂಕಣಾಕೃತಿ ಸೂರ್ಯಗ್ರಹಣ ಅನ್ನುವಂಥದ್ದು ನಮಗೆ ನಡೀತಾ ಇರತಕ್ಕಂಥದ್ದು. ಇಂಗ್ಲಿಷ್ ಅಲ್ಲಿ ಇದನ್ನ ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ಭಾರತದಲ್ಲಿ ಇದು ಕಾಣಿಸದೇ ಇರೋದ್ರಿಂದ ಯಾವುದೇ ತರದ ಆಚರಣೆ, ಈ ದರ್ಭೆಯನ್ನ ಬಟ್ಟೆಗಳ ಮೇಲೆ, ಹಾಲು ಮೊಸರು ಮೇಲೆ ಅಥವಾ ವಸ್ತುಗಳ ಮೇಲೆ ಹಾಕುವಂತ ಅವಶ್ಯಕತೆ ಇಲ್ಲ. ಅಥವಾ ಯಾವುದೇ ರೀತಿಯಾದಂಥ ಉಪವಾಸ ಆಗಲಿ ಇತ್ಯಾದಿ ಪೂಜೆಗಳಾಗ್ಲಿ ಮನೆಯಲ್ಲಿ ಮಾಡಿಕೊಳ್ಳೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಇನ್ನು ಗರ್ಭಿಣಿ ಸ್ತ್ರೀಯರ ವಿಚಾರಕ್ಕೆ ಬಂದಾಗ ಮಾತ್ರ ಸೂರ್ಯಗ್ರಹಣದ ಪ್ರಭಾವ ಎಲ್ಲೋ ನಡೀತಾ ಇದ್ರು ಕೂಡ ಅದರ ಪ್ರಭಾವ ಸಣ್ಣ ಪ್ರಮಾಣದ ಒಂದು ರೇಸ್ ಅಪ್ಲೈ ಆಗಬಹುದು ಅನ್ನುವಂಥದ್ದು ಯೋಚನಾ ಶಕ್ತಿಯಿಂದ ಗರ್ಭಿಣಿ ಸ್ತ್ರೀಯರು ಮಾತ್ರ ಮನೆ ಒಳಗಿರಬೇಕು ಅಂತ ಹೇಳ್ತಾರೆ. ಬಟ್ ವಿಚಾರ ಏನಪ್ಪಾ ಅಂತಂದ್ರೆ, ನಮಗೆ ಸೂರ್ಯಗ್ರಹಣ ಕಾಣಿಸೋದು ಯಾವಾಗ? ಹಗಲಿನಲ್ಲಿ ಸೂರ್ಯ ಇದ್ದಾಗ ಕಾಣಿಸುತ್ತೆ ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಬಹಳ ಸ್ಪಷ್ಟವಾಗಿದೆ. ಸೂರ್ಯ ಅನ್ನುವಂಥದ್ದು ಯಾವಾಗ ನಮಗೆ ಹಗಲಿರುತ್ತೋ ಆವಾಗ ಗ್ರಹಣವನ್ನು ನಮ್ಗೆ ಗೋಚರ ಆಗುತ್ತೆ. ಇದು ನಮಗೆ ಸಂಭವಿಸ್ತಾ ಇರ್ತಕ್ಕಂಥದ್ದು ರಾತ್ರಿ. ಯಾವಾಗ? 12ನೇ ತಾರೀಕು ಬುಧವಾರ ರಾತ್ರಿ 9:04 ಪ್ರಾರಂಭ ಆಗುತ್ತೆ ಭಾರತೀಯ ಕಾಲಮಾನ ಪ್ರಕಾರ. ಅಂದ್ರೆ ಈಗಾಗಲೇ ನಾವು ಊಟ ಮುಗಿಸಿ ಇನ್ನೇನು ಮಲಗೋದಕ್ಕೆ ಪ್ರಾರಂಭ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬೆಳಗಿನ ಜಾವ 4:25 ಸುದೀರ್ಘವಾದಂತಹ ಕಂಕಣ ಅಗ್ನಿ ಸೂರ್ಯಗ್ರಹಣ ಅನ್ನುವಂಥದ್ದು ನಡೆಯುತ್ತೆ. ನಮಗೆ ಎಚ್ಚರನೇ ಇರಲ್ಲ, ಕಾರಣ ನಾವು ಮಲಗ್ಬಿಟ್ಟಿರ್ತೀವಿ. ಬೆಳಗ್ಗೆ ಎದ್ದೇಳಷ್ಟೊತ್ತಿಗೆ ಗ್ರಹಣ ಮುಗಿದೋಗಿರುತ್ತೆ. ಗ್ರಹಣ ಶಾಸ್ತ್ರ ಪ್ರಕಾರ ರಾತ್ರಿ ಕಾಣಿಸುವಂತಹ ಸೂರ್ಯಗ್ರಹಣಕ್ಕೆ ಎಳ್ಳಷ್ಟು ಆಚರಣೆ ಅವಶ್ಯಕತೆ ಇಲ್ಲ. ವೆರಿ ಕ್ಲಿಯರ್, ಇಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಹಾಗೂ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಈ ಒಂದು ಗ್ರಹಣ ಅನ್ನುವಂಥದ್ದು ಸಂಭವಿಸ್ತಾ ಇದೆ. ಇದು ಎಲ್ಲೆಲ್ಲಿ ಸಂಭವಿಸುತ್ತೆ ಅಂತಂದ್ರೆ ಯುರೋಪ್ ದೇಶಗಳಲ್ಲಿ, ಏಷ್ಯಾದ ಕೆಲವು ಭಾಗಗಳಲ್ಲಿ, ನಾರ್ತ್ ಅಮೆರಿಕಾ, ಪೆಸಿಫಿಕ್ ಓಷನ್ನು, ಅಟ್ಲಾಂಟಿಕ್ ಮಹಾಸಾಗರ, ಆರ್ಟಿಕ್ ಮಹಾಸಾಗರ, ಇಲ್ಲೆಲ್ಲ ನಿಮಗೆ ಪಾಕ್ಷಿಕವಾಗಿ ಅಂದ್ರೆ ಪಾರ್ಷಿಯಲ್ ಆಗಿ ಇದು ನಿಮಗೆ ಗೋಚಾರ ಆಗುತ್ತೆ.
ಇನ್ನು ಗ್ರೀನ್ಲ್ಯಾಂಡು, ಐರ್ಲ್ಯಾಂಡು, ಸ್ಪೇನು, ಕೆನಡಾ ಇಲ್ಲೆಲ್ಲ ಸಂಪೂರ್ಣ ಸೂರ್ಯಗ್ರಹಣ ಅನ್ನೋದು ಗೋಚರ ಆಗುತ್ತೆ. ಭಾರತ ದೇಶದ ಜನರು, ಸನಾತನ ಧರ್ಮದ ಅನುಯಾಯಿಗಳು ಈ ದೇಶಗಳಲ್ಲಿದ್ರೆ, ಅಂದ್ರೆ ಹೊರ ದೇಶಗಳಲ್ಲಿದ್ರೆ ನೀವು ಅದನ್ನ ಆಚರಣೆ ಮಾಡಲೇಬೇಕು. ಯಾಕಂದ್ರೆ ನೀವಿರುವಂತಹ ಭೂಮಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂತಂದ್ರೆ ಅಂಥವ್ರು ಮಾತ್ರ ಉಪವಾಸ ಮಾಡುವಂಥದ್ದು, ಅಂದ್ರೆ ಹೊಟ್ಟೆಯಲ್ಲಿ ಏನೋ ಆಹಾರವನ್ನು ಇಟ್ಕೊಳ್ದೇ ಇರ್ತಕ್ಕಂಥದ್ದು, ಹಳೆ ಆಹಾರಗಳೇನು ಮನೆಯಲ್ಲಿ ಉಳಿಸ್ಕೊಳ್ದೇ ಇರ್ತಕ್ಕಂಥದ್ದು, ದರ್ಭೆ ಸಿಕ್ಕಿದ್ರೆ ಸರಿ, ಸಿಕ್ಲಿಲ್ಲ ಅಂತಂದ್ರೆ ಹಸಿ ಗರಿಕೆಯನ್ನು ಕೂಡ ನೀರಲ್ಲಿ, ಹಾಲಲ್ಲಿ ಅಥವಾ ಬಟ್ಟೆಗಳ ಮೇಲೆ ಇಡುವಂಥದ್ದು ಸಹಜವಾಗಿ ಮಾಡುವಂಥದ್ದು. ಹೊರದೇಶದಲ್ಲಿರ್ತಕ್ಕಂಥ ಭಾರತೀಯರು ಯಾರು ಕೂಡ ನೇರವಾಗಿ ಸೂರ್ಯನನ್ನು ನೋಡಬೇಡಿ. ಯಾಕಂದ್ರೆ ನೋಡೋದಿಲ್ಲ, ಸಾಧಾರಣವಾಗಿ ಎಲ್ಲರೂ ಕೂಡ ಈಗ ಬುದ್ಧಿವಂತರೆ, ಎಲ್ಲ ಟೆಕ್ನಾಲಜಿನೇ ಬಂದ್ಬಿಟ್ಟಿರೋದ್ರಿಂದ ಸಿಕ್ಕಾಪಟ್ಟೆ ಬುದ್ಧಿವಂತರಾಗಿರ್ತಾರೆ. ಹಾಗಾಗಿ ನೀವೇನು ನೋಡೋದಿಲ್ಲ. ಆದ್ರೂ ನಮ್ಮ ಕರ್ತವ್ಯ ನಾವು ಹೇಳಬೇಕು. ಗ್ರಹಣ ಆಚರಣೆ ಅನ್ನುವಂಥದ್ದು ಹೊರದೇಶದವರು ಗ್ರಹಣ ಹಿಡಿದಾಗ ಒಂದು ಸ್ನಾನ, ಗ್ರಹಣ ಬಿಟ್ಟಾಗ ಒಂದು ಸ್ನಾನ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಹಗಲಾಗಿರುತ್ತೆ, ಅಲ್ಲಿ ಬೆಳಗ್ಗೆ ಆಗಿರುತ್ತೆ ನಿಮ್ಗೆ. ಯಾಕಂದ್ರೆ ಬೆಳಗಿನ ಸಮಯದಲ್ಲಿ ಸೂರ್ಯಗ್ರಹಣ ನಿಮ್ಗೆ ಗೋಚಾರ ಆಗುವಂಥದ್ದು. ಅದೊಂದು ಮಾಡಿಕೊಂಡ್ರೆ ಸಾಕು. ಬಿಟ್ರೆ ಯಾವುದೇ ತರದ ಮಕ್ಕಳಾಗ್ಲಿ, ವೃದ್ಧರಾಗ್ಲಿ, ಗರ್ಭಿಣಿ ಸ್ತ್ರೀಯರಾಗಲಿ ಅಥವಾ ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಯಾವುದಕ್ಕೆ ಕೂಡ ಡಿಸ್ಟರ್ಬ್ ಆಗುವುದಿಲ್ಲ. ಈ ಗ್ರಹಣಾಚರಣೆ ನಮ್ಗಿಲ್ಲ. ಯಾವ ರಾಶಿ ಮೇಲೂ ಪ್ರಭಾವ ಬೀರಲ್ಲ. ಯಾವ ರಾಶಿಗೆ ಉತ್ತಮನೂ ಇಲ್ಲ, ಯಾವ ರಾಶಿಗೆ ಮಧ್ಯಮನೂ ಇಲ್ಲ, ಯಾವ ರಾಶಿಗೆ ಅಧಮನೂ ಇಲ್ಲ. ಒಟ್ಟಾರೆ 12 ರಾಶಿ 27 ನಕ್ಷತ್ರಕ್ಕೂ ಕೂಡ ಈ ಗ್ರಹಣದ ಪ್ರಭಾವ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಅಪ್ಲೈ ಆಗಲ್ಲ. ಹಾಗಾಗಿ ಇದರ ಚಿಂತೆ ಬೇಕಾಗಿಲ್ಲ. ಯಾವುದೇ ಪರಿಹಾರನೂ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ದೇವಸ್ಥಾನಗಳು ಬಾಗಿಲು ಹಾಕೋದಿಲ್ಲ. ಅಂಡ್ ಮೋರ್ ಓವರ್ ಆ ಗ್ರಹಣ ಪ್ರಾರಂಭ ಆಗೋಷ್ಟೊತ್ತಿಗೆ ದೇವಸ್ಥಾನಗಳೆಲ್ಲ ಕ್ಲೋಸ್ ಆಗೋಗಿರುತ್ತೆ. ಎಲ್ಲರೂ ಇನ್ನೇನು ಮಲಗುವಂತ ಸಂದರ್ಭ. ಆದ್ರೆ ಗೋಚಾರ ಇಲ್ಲ ಅಂದ್ರೂ ಕೂಡ ಗ್ರಹಣದ ಒಂದು ಫಲ ಯಾರಿಗೆ ಸಿಗುತ್ತೆ ಅಂತಂದ್ರೆ ಸಾಧಕರಿಗೆ ಸಿಗುತ್ತೆ. ಸುಮಾರು ಜನ ನದಿ ಸ್ನಾನ ಮಾಡಬಹುದು, ಸಮುದ್ರ ಸ್ನಾನ ಮಾಡಬಹುದು, ಬಾವಿ ಸ್ನಾನ ಮಾಡಬಹುದು, ಜಪ ತಪಗಳನ್ನ ಮಾಡಬಹುದು. ರಾತ್ರಿನ ಗುರುಗಳೇ ಅಂದ್ರೆ ಖಂಡಿತ ಇಲ್ಲ, ಖಂಡಿತ ಬೇಕಾಗಿಲ್ಲ. ಅವತ್ತಿನ ದಿನ ಬೆಳಗ್ಗೆ ಮಾಡೋದಾದ್ರೆ ಮಾಡಿ, ಅಥವಾ ಮಾರನೇ ದಿನ ಬೆಳಗ್ಗೆ ಮಾಡೋದಾದ್ರೆ ಮಾಡಿ. ರಾತ್ರಿ ಹೊತ್ತೆಲ್ಲ ಮಾಡಕ್ ಹೋಗ್ಬೇಡಿ. ನದಿಯಲ್ಲಿ ಇಳಿಯೋದು, ಸಮುದ್ರದಲ್ಲಿ ಮಾಡಿ ಪ್ರಾಣ ಹೋಗುವಂತ ಸಿಚುವೇಶನ್ಗೆ ತಂದ್ಕೋಬೇಡಿ. 12ನೇ ತಾರೀಕು ಬುಧವಾರ ಬೆಳಗ್ಗೆ ಮಾಡಿದ್ರು ಆಯ್ತು, 13ನೇ ತಾರೀಕು ಗುರುವಾರ ಬೆಳಗ್ಗೆ ಮಾಡಿದ್ರೆ ಆಯ್ತು. ಒಟ್ಟು ನದಿ ಸ್ನಾನ, ಸಮುದ್ರ ಸ್ನಾನ, ಬಾವಿ ಸ್ನಾನ ಈ ತರದ್ದೇನಾದ್ರೂ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಅಂಡ್ ಮೋರ್ ಓವರ್ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಮಂತ್ರಗಳನ್ನ ಉಪದೇಶ ಮಾಡ್ಕೋತಾರಲ್ಲ, ಏನಾದ್ರೂ ಬೀಜಾಕ್ಷರಿ ಮಂತ್ರ ಅಥವಾ ಗುರುಮುಖೇನ ಒಂದು ಗುರು ಮಂತ್ರ ಇತ್ಯಾದಿ ಏನಾದ್ರೂ ಜಪತಪ ಮೆಡಿಟೇಷನ್ಗೆ ಒಂದು ಮಂತ್ರವನ್ನ ಉಪದೇಶ ಮಾಡ್ಕೊಳ್ಳೋಂಥವ್ರು ಬುಧವಾರ ಅಥವಾ ಗುರುವಾರ ಬೆಳಗಿನ ಜಾವ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬಹುದು. ಏನ್ ತೊಂದರೆ ಏನಿಲ್ಲ. ಅವತ್ತು ಅಮಾವಾಸ್ಯೆ ಇರೋದ್ರಿಂದ ಪರ್ವಕಾಲ ತುಂಬಾ ಚೆನ್ನಾಗಿರುತ್ತೆ, ವಿಶೇಷ. ಹಾಗಾಗಿ ಮಾಡ್ಕೋಬಹುದು. ಅವ್ರಿಗೆ ಸಾಧಕರಿಗೆ ಮಾತ್ರ ಉತ್ತಮ ಸಮಯ ಅಂತ ಹೇಳ್ಬೋದೇ ಬಿಟ್ರೆ ಉಳಿದ ಯಾರಿಗೂ ಕೂಡ ಇದೇನು ಅನುಕೂಲ ಆಗೋದಿಲ್ಲ. ಹಾಗಾಗಿ ಇವತ್ತು ಹೇಗೆ ನಡ್ಕೊಂಡು ಹೋಗ್ತೀವಿ ನಿಮ್ ಜೀವನ, ನಾಳೆ ನಿಮ್ ಜೀವನ ಹೇಗೆ ನಡ್ಕೊಂಡು ಹೋಗುತ್ತೋ 12ನೇ ತಾರೀಕು ಹಂಗೆ ನಡ್ಕೊಂಡು ಹೋಗ್ಲಿ. ಯಾವುದೇ ತರದ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಯಾವುದೇ ಸನ್ನಿವೇಶ ಇಲ್ಲ. ಎಳ್ಳಷ್ಟು ಇದು ಅಪ್ಲಿಕೇಬಲ್ ಆಗಲ್ಲ. ಇದಕ್ಕೆ ಸಂಬಂಧಪಟ್ಟಂತ ರೂಮರ್ಸ್ ತುಂಬಾ ಓಡಾಡ್ತಾ ಇದೆ. ಆ ರಾಶಿಗೆ ಹೀಗಿದೆ, ಈ ರಾಶಿಗೆ ಇದೆ, ರಾಜಯೋಗ ಇದೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಧೀಶರಾಗೋಗ್ತಾರೆ, ಈ ರಾಶಿಯವರು ಪರಿಹಾರ ಮಾಡ್ಕೋಬೇಕು, ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಇವೆಲ್ಲ ಹೆಚ್ಚಿನ ರೂಮರ್ಸ್ ಓಡಾಡ್ತಾ ಇದೆ. ಖಂಡಿತ ಆ ರೂಮರ್ಸ್ ಯಾವುದಕ್ಕೂ ಕೂಡ ತಲೆ ಕೊಡಬೇಡಿ, ಕಿವಿ ಕೊಡಬೇಡಿ. ಗ್ರಹಣ ಅನ್ನುವಂಥದ್ದು ನಮ್ಗೆ ಅಪ್ಲೈ ಆಗಲ್ಲ. ಹಾಗಾಗಿ ಖಂಡಿತ ಬೇಕಾಗಿಲ್ಲ. ಯಾವುದೇ ಪೂಜೆ ಪರಿಹಾರ ಬೇಡ. ನೆಮ್ಮದಿಯಾಗಿರಿ, ಸಂತೋಷವಾಗಿರಿ, ಧೈರ್ಯವಾಗಿರಿ. ಯಾವುದೇ ಚಿಂತನೆ ಬೇಡ. ನಿಮ್ಮ ಭಗವಂತನ ಆಶೀರ್ವಾದ, ನಾನು ಪ್ರತಿನಿತ್ಯ ಪೂಜೆ ಮಾಡುವಂತಹ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ನಿಮಗೆ ಸದಾಕಾಲ ಇದ್ದು ಸಂತೋಷವಾದ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.